ಪ್ರೀತಿ ಮಾಡಿದ್ರೆ ಇಷ್ಟು ನರಕ ಅನುಭವಿಸ್ಬೇಕಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾನೆ ಇರಲಿಲ್ಲ ಪುಣ್ಯ. ಆದ್ರೆ ಏನ್ ಮಾಡ್ಲಿ, ಪ್ರೀತಿಸ್ಬಿಟ್ನಲ್ವಾ, ಅನುಭವಿಸ್ಬೇಕಾಗಿದ್ದೆ. ಎಲ್ಲ ಇದೆ ಅಲ್ವಾ? ಎಲ್ಲ ಬಂದಿದೆಯಮ್ಮ. ಅದನ್ನ ತಗೊಳ್ಳಿ. ತಾಂಬೂಲ ಅಷ್ಟೇ ಬರಬೇಕು. ತರಿಸ್ತೀನಿ ರೀ. ಆಯ್ತಮ್ಮ. ಭದ್ರಾ, ಎಲ್ಲಿಗೆ ಹೋಗ್ತಿದ್ಯಾ? ಅನಿರುದ್ಧ್ಗೆ ಬಟ್ಟೆ ಕೊಡಕ್ ಹೋಗ್ತಾ ಇದೀನಮ್ಮ. ಸರಿ, ನೀನು ಹೋಗು, ನಾನು ಇಲ್ಲೆಲ್ಲ ನೋಡ್ಕೋತೀನಿ. ಸರಿ, ಹೋಗು ಹೋಗು. ಪುರೋಹಿತ್ರೆ, ಅಮ್ಮ, ತಾಂಬೂಲ ಒಂದೇ ಅಲ್ವಾ, ನಾನು ತರಿಸ್ತೀನಿ. ನೀವ್ ಮಿಕ್ಕಿದ ಏರ್ಪಾಟೆಲ್ಲ ಮಾಡ್ಕೊಳ್ಳಿ. ಸರಿನಮ್ಮ. ಬಂದೇ ಇರಿ. ನನಗೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಪ್ರೀತಿ ಹಂಚೋದಕ್ಕೆ ಅಮ್ಮ ಇಲ್ಲ, ಪ್ರೀತಿಸೋದಕ್ಕೆ ಅಪ್ಪ ಇಲ್ಲ. ಅದಕ್ಕೆ ಇರಬೇಕು. ಪ್ರೀತಿಸ್ಬೇಕು ಅನ್ನೋ ಯೋಚನೆನೂ ಬರಲ್ಲ. ಆದ್ರೆ ಇವತ್ತು ನಿನ್ನ ನೋಡ್ತಿದ್ರೆ ಯಾಕೋ ಬೇಜಾರಾಗ್ತಿದೆ. ಬಹುಶಃ ನನಗೋಸ್ಕರ, ನನ್ನ ಬದುಕಿಸೋದಕ್ಕೋಸ್ಕರ ಇಷ್ಟ ಇಲ್ದಿರೋ ಹುಡುಗಿನ ಮದ್ವೆ ಆಗ್ತಿದ್ಯಾ ಅನ್ನೋ ಕಾರಣಕ್ಕಿರ್ಬೋದು. ಕೊಟ್ಟ ಮಾತನ್ನ ಮೀರಬಾರ್ದು ಅಂತ ನಿನ್ ಪ್ರೀತಿನ ತ್ಯಾಗ ಮಾಡ್ತಿದ್ಯಾ ಅನ್ನೋ ಕಾರಣಕ್ಕಿರ್ಬೋದು. ಯಾವ್ದೇನೇ ಆದ್ರೂ ಇವತ್ತು ಒಂದು ವಿಷಯ ಅರ್ಥ ಆಯ್ತು ಅನಿರುದ್ಧ್. ಯಾವ ವಿಷಯ ಪುಣ್ಯ? ನಿಮ್ಮಮ್ಮ ನಿಮ್ಮತ್ತೆ ತರ ನೀನು ಮನಸ್ಸಿಲ್ದೇ ಇರೋನಲ್ಲ. ನೀನು ಅವ್ರ ರಕ್ತಾನೇ ಆದ್ರೂ ಅವ್ರ ಬುದ್ಧಿ ನಿನಗೆ ಬಂದಿಲ್ಲ. ನಾನು ಏನು ಅನ್ನೋದು ನನ್ನ ಪ್ರೀತಿನ ತ್ಯಾಗ ಮಾಡಿದ್ಮೇಲೆ ನಿನಗೆ ಗೊತ್ತಾಗಿದ್ದ ಪುಣ್ಯ. ಹೋಗ್ಲಿ, ನನ್ನ ಪ್ರೀತಿ ನಿನ್ನ ಬದಲಾಯಿಸಕ್ಕಾಗದೇ ಇದ್ರು ನನ್ನ ತ್ಯಾಗ ಆದರೂ ನಿನ್ನ ಬದಲಾಯಿಸ್ತು. ನನ್ನ ಮನಸ್ಸು ಬದಲಾಯಿತು ಅಂದ್ರೆ ಅದರ ಅರ್ಥ ನಾನು ಪ್ರೀತಿಸ್ತಾ ಇದ್ದೀನಿ ಅಂತಲ್ಲ, ನೀನ್ ಒಳ್ಳೆಯವನು ಅಂತ ಗುರ್ತಿಸ್ತಾ ಇದ್ದೀನಿ ಅಂತ. ಯಾವ್ದೇನೇ ಆದ್ರೂ ನನಗೋಸ್ಕರ, ನನ್ನನ್ನು ಬದುಕಿಸೋದಕ್ಕೋಸ್ಕರ ನೀನ್ ತಗೊಂಡಿರೋ ಈ ನಿರ್ಧಾರನ ಒಂದು ಹುಡುಗಿಯಾಗಿ ಸಮರ್ಥಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಆಯ್ತು. ಇನ್ನೊಬ್ಳು ಹುಡುಗಿಗೆ ಅವಳ ಪ್ರೀತಿ ಸಿಕ್ತು ಅಂತ ಸಮಾಧಾನ ಮಾಡ್ಕೋಬೇಕು. ಸಂತೋಷವಾಗಿರಿ. ನೀನಿಲ್ದಿರೋ ಜೀವನದಲ್ಲಿ ನಾನು ಸಂತೋಷನ ಹುಡುಕೋದು ಅಂದ್ರೆ ಮರುಭೂಮಿಯಲ್ಲಿ ಸಮುದ್ರನ ಹುಡುಕದ ಹಾಗೆ ಪುಣ್ಯ. ಈ ಜನ್ಮದಲ್ಲಿ ನನಗೆ ಸಂತೋಷ ಸಿಗಲ್ಲ. ಅನಿರುದ್ಧ್, ಏಯ್ ಬಾಗಿಲು ತೆಗಿಯೋ. ಏನ್ ಮಾಡ್ತಿದ್ಯಾ? ನೀ ಹೋಗು. ಅನಿರುದ್ಧ್, ಏನ್ ಅನಿರುದ್ಧ್ ಹೀಗಿದ್ಯಾ? ನಾನು ಹೇಗಿದ್ರು ನಿಮಗೇನತ್ತೆ? ನಿಮ್ಮ ಮಗಳು ಆಸೆ ನೆರವೇರ್ತಾ ಇದೆಯಲ್ವಾ? ಅನಿರುದ್ಧ್, ನಾವು ಅಂದ್ಕೊಂಡಿದ್ ನಡೆದ್ರೆ ಅದನ್ನ ಜೀವನ ಅಂತ ಹೇಳಲ್ಲ, ನಾಟಕ ಅಂತಾರೆ. ನಾಟಕದಲ್ಲಿ ಮಾತ್ರ ನಮ್ಗಿಷ್ಟ ಬಂದಾಗೆ ನಾವು ನಟನೆ ಮಾಡ್ಬೋದು, ಆದ್ರೆ ಜೀವನದಲ್ಲಿ ತನಗಿಷ್ಟ ಬಂದ ಹಾಗೆ ನಟನೆ ಮಾಡಿಸುತ್ತೆ. ಪಾಲಿಗೆ ಬಂದಿದ್ದನ್ನ ಪಂಚಾಮೃತ ಅಂತ ತಿಳ್ಕೋಬೇಕು, ಇಷ್ಟ ಇಲ್ದೇ ಇರೋದನ್ನು ಇಷ್ಟ ಅಂತ ತೋರಿಸ್ಕೋಬೇಕಾಗತ್ತೆ. ಸಾಯಿಸ್ಬೇಕು ಅಂತ ಅನ್ಕೊಂಡಿರೋನ್ನ ಸಾಯೋ ಹಾಗೆ ಪ್ರೀತಿ ಮಾಡೋ ಹಾಗೆ ಮಾಡುತ್ತೆ. ಹಾಗಿರ್ಬೇಕಾದ್ರೆ ಆಗಿರೋದನ್ನೆಲ್ಲ ಮರೆತು ಇಲ್ಲೋಡು, ಈ ಬಟ್ಟೆ ಹಾಕೊಂಡು ರೆಡಿ ಆಗೋ. ತಗೋ, ಎಂಗೇಜ್ಮೆಂಟ್ಗೆ ಲೇಟ್ ಆಗುತ್ತೆ. ನಿಮ್ಮತ್ತೆ ಹೇಳಿದ ಮಾತುಗಳು ಸರಿಯಾಗೇ ಇದೆ. ಯೋಚನೆ ಮಾಡು. ಏನು ನಾಗರಾಜ ನೀವು ಹೇಳ್ತಿರೋದು?
ನಮ್ಮ ನಾಗಮ್ಮ ಪ್ರಾಣದ ಜೊತೆ ಹೋರಾಡ್ತಿದ್ದಾಳ. ಗರುಡ ವಸ್ತ್ರನ ಹಾಕಿ ನಾಗಮ್ಮನ ಬಂಧಿಸಿರೋದು ಯಾರು ಅಂತ ಗೊತ್ತಾದ್ರೆ ನನ್ ವಿಷದಿಂದ ಅವ್ರ ಪ್ರಾಣ ಬಲಿ ತಗೋತೀನಿ. ಈಗ ಆವೇಶಕ್ಕಿಂತ ಆಲೋಚನೆ ಮುಖ್ಯ. ನಮ್ಮ ನಾಗಮ್ಮನ್ಗೆ ಈ ರೀತಿ ಪರಿಸ್ಥಿತಿ ತಂದಿರೋರನ್ನ ಅಂತ್ಯಗೊಳಿಸದೆ ನಮ್ಮ ಆವೇಶ ಕಡಿಮೆ ಆಗಲ್ಲ ನಾಗರಾಜ. ನಮ್ಮ ನಾಗ ಜಾತಿಗೆ ತಾಯಿ ಆಗಿರೋ ನಾಗಮ್ಮನ ಸಾಯ್ಸಕ್ ನೋಡಿರೋ ಆ ದುಷ್ಟರನ್ನ ಸಂಹಾರ ಮಾಡೋಣ. ನಾಗಮ್ಮನ್ಗೆ ಈ ಸ್ಥಿತಿ ತಂದವ್ರನ್ನ ನಮ್ಮ ವಿಷದಿಂದ ಸಾಯಿಸೋಣ ಬನ್ನಿ. ನಿಲ್ಸಿ. ಈ ಆವೇಶನೇ ನಾಗಮ್ಮನ್ನ ಆ ದುಸ್ಥಿತಿಗೆ ತಂದಿರೋದು. ನಾವು ಮಾಡಬೇಕಾಗಿರೋದು ಶತ್ರುಗಳನ್ನ ಅಂತ್ಯ ಅಲ್ಲ, ನಾಗಮ್ಮನ್ನ ರಕ್ಷಿಸ್ಕೊಳ್ಳೋದು. ಅರ್ಥವಿಲ್ಲದ ಆವೇಶ ಪಟ್ಕೊಂಡು ಸಮಯ ವ್ಯರ್ಥ ಮಾಡಿದ್ರೆ ಆಮೇಲೆ ನಾಗಮ್ಮ ನಮಗೆ ಸಿಗೋದಿಲ್ಲ. ಪ್ರತಿ ಕ್ಷಣನೂ ಮೃತ್ಯುವಿಗೆ ಹತ್ರ ಆಗ್ತಾ ಇದ್ದಾಳೆ. ಇಲ್ಲ, ನಾಗಮ್ಮ ಬದುಕ್ಬೇಕು. ನಮ್ ಪ್ರಾಣ ಕೊಟ್ಟಾದ್ರೂ ನಾಗಮ್ಮನ ಉಳಿಸ್ಕೋಬೇಕು. ಹೇಳಿ ನಾಗರಾಜ, ನಾಗಮ್ಮನ ಬದುಕಿಸೋದಿಕ್ಕೆ ನಾವೇನ್ ಮಾಡ್ಬೇಕು? ವನಮಾಲೆ ತರಬೇಕು. ವನಮಾಲೆನ? ಗರುಡನ್ ನೆರಳು ಕೂಡ ಸ್ಪರ್ಶಿಸಕ್ಕಾಗ್ದಿರೋ ನಾವು ವನಮಾಲೆನ ಹೇಗ್ ತರೋದು ನಾಗರಾಜ? ಶರಣಾಗತಿ ಆದ್ರೂ ಯುದ್ಧ ಮಾಡಿ ಆದ್ರೂ ಕೊನೆಗೆ ಮರಣನೇ ಬಂದ್ರು ಹರಿನಗರದಲ್ಲಿರೋ ಗರುಡ ದೇವಾಲಯಕ್ಕೆ ಹೋಗಿ ಸೇರ್ಬೇಕು. ಗರುಡ ದೇವನಿಗೆ ಅರ್ಪಿಸಿರೋ ವನಮಾಲೆನ ತರಬೇಕು. ಅದನ್ನ ನಾಗಮ್ಮನಿಗೆ ಸ್ಪರ್ಶಿಸಿದ್ರೆ ಗರುಡ ಬಂಧನ ಮುಕ್ತಿಯಾಗಿ ನಾಗಮ್ಮನಿಗೆ ಪುನರ್ಜೀವನ ಸಿಗುತ್ತೆ. ಮತ್ತೆ ಜೀವಂತವಾಗಿ ಬರ್ತಾಳೆ. ತಕ್ಷಣವೇ ಹರಿನಗರಕ್ಕೆ ಹೊರಡಬೇಕು. ನಡೀರಿ. ಮಹಾಗಣಾಧಿಪತೆ ನಮಃ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂ ಭೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಕಾಶ್ಮೀರಪುರವಾಸಿನಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ಏನಮ್ಮ? ನಮೋಸ್ತುತೇ. ಪ್ರಣಮ್ಯಂ ಶ್ರೀರಾದೇವಂ ಗೌರಿ ಪುತ್ರ ವಿನಾಯಕಂ ಭಕ್ತವಾಸಂ ಸ್ಮರೇ ನಿತ್ಯಂ. ಅವನಿಗೆ ಮದ್ವೆ ಇಷ್ಟ ಇಲ್ಲ, ಅದಕ್ಕೆ ಕೆಲಸ ಅಂತ ಆಚೆ ಹೋಗಿದ್ದಾನೆ. ಅದಕ್ಕಿಗೂ ಇದಿಷ್ಟಲ್ಲ ಅನ್ಸುತ್ತೆ, ಅದಕ್ಕೆ ಮುಖ ಊದಿಸ್ಕೊಂಡಿದ್ದಾಳೆ. ನಿನ್ಗೂ ನಿನ್ ಮಗಳನ್ನೂ ಬಿಟ್ರೆ ಇನ್ಯಾರಿಗೂ ಇಷ್ಟ ಇಲ್ಲ. ನಿನಗೂನಾ? ಎಷ್ಟೇ ಆಗಲಿ ಮಗಳನ್ನ ಮೊಮ್ಮಗಳನ್ನ ನಾನ್ ಬಿಟ್ಕೊಡಕ್ಕಾಗತ್ತಾ? ಆ 3 ಗಂಟೆ ಬಿದ್ದರೆ ಅದಾದ್ಮೇಲೆ ಯಾರಿಗಿಷ್ಟ ಇರಲಿ ಇಲ್ಲದೆ ಇರಲಿ, ನಾನು ಮಹಾರಾಣಿ, ನನ್ನ ಮಗಳು ಯುವರಾಣಿ. ಅದಾದ್ಮೇಲೆ ನಿಮ್ಮ ಇಷ್ಟ ಕಷ್ಟ ಯಾರಿಗೆ ಬೇಕೋ, ನನ್ನ ಇಷ್ಟ ನೆರವೇರ್ತಲ್ಲ. ಮಾಲನ್ ಎಲ್ಲಿ ಬಚ್ಚಿಟ್ಟಿದ್ದಾರೆ? ಮಾಲನ್ನ ಈ ರೂಮಲ್ಲಿ ಎಲ್ಲಾದ್ರೂ ಬಚ್ಚಿಟ್ಟಿದ್ದಾರಾ? ಫಲ ನೇರಿ ಆಬಲ ಪುಷ್ಪ ಚಪುಷ್ಪನೇಹಿ. ಹಾರ ಬದಲಾಯಿಸ್ಕೊಳ್ಳಿ. ತಗೋ ಕಂದ, ಹಾಕಮ್ಮ. ಎದ್ದೇಳು ಕಂದ, ಎದ್ದೇಳು. ಎದ್ದೇಳು.
ಏನ್ ನೋಡ್ತಿದ್ಯಾ ಭಾವ? ಹಾಕು. ಭದ್ರಮ್ಮ, ಏನೇ ಏನೋ ಮನೇಲಿರೋರ್ನ ಹೆಸರಿಡ್ದು ಕರೆಯೋ ಹಾಗೆ ಭದ್ರಮ್ಮ ಅಂತ ಹೆಸರಿಡ್ದು ಕರಿತಾ ಇದ್ಯಾ? ಮರ್ಯಾದೆ ಕಮ್ಮಿ ಆಯ್ತಾ ದುರಂಕಾರ ಜಾಸ್ತಿ ಆಯ್ತಾ? ನಿಮ್ ಪಾಪದ್ ಕೊಡ ತುಂಬ್ತು, ನಿಮ್ ಬಂಡವಾಳ ಬಯಲಾಯ್ತು. ನನ್ ಮಾಲ ಕಾಣಿಸ್ದೇ ಇರೋದಕ್ಕೆ ಕಾರಣ ಯಾರೋ ಸಾಕ್ಷಿ ಸಮೇತ ನನಗೆ ಗೊತ್ತಾಯ್ತು. ಬಾಯ್ಗೆ ಬಂದಾಗ ಮಾತಾಡ್ದೆ ವಿಷಯ ಹೇಳು. ನನ್ ಮಾಲನ್ ಏನ್ ಮಾಡಿದ್ರಿ? ಎಲ್ ಬಜೆಟ್ ಇದ್ದೀರಾ ಹೇಳಿ. ನಾನು ಮಾಲನ ಸಾಯಿಸಿರೋ ವಿಷಯ ಇವಳಿಗೆ ಗೊತ್ತಾಯ್ತಾ ಅಥವಾ ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ತಿದ್ದಾಳ? ಯಾಕೆ ಮಾತಾಡ್ತಿಲ್ಲ ಭದ್ರಮ್ಮ? ಹೇಳಿ, ನನ್ ಮಾಲನ್ನ ಏನ್ ಮಾಡಿದ್ರಿ? ಸಾಯಿಸ್ಬಿಟ್ಟೆ. ಭದ್ರಾವತಿ, ಸಾಯಿಸ್ಬಿಟ್ಯಾ? ಬೇರೆ ಏನ್ ಹೇಳಮ್ಮ? ಇಲ್ಲಿ ನಡೀತಿರೋ ಕಾರ್ಯ ಏನು? ಇವಳು ಮಾತಾಡ್ತಿರೋ ಮಾತೇನು? ಅಷ್ಟಕ್ಕೂ ಆ ಮಾಲ ಕಾಣ್ದೇ ಇರೋದಕ್ಕೂ ನನಗೂ ಏನಮ್ಮ ಸಂಬಂಧ? ಮನೇಲಿ ಇಷ್ಟು ಜನ ಇದ್ದಾರೆ, ಬಂದ್ ನನ್ನೇ ಕೇಳ್ತಾ ಇದ್ದಾಳಲ್ಲ. ಏನ್ ಸಾಕ್ಷಿ ಇದೆ ಅಂತ ಕೇಳ್ತಾ ಇದ್ದಾಳೆ, ಏನ್ ಆಧಾರ ಇದೆ ಅಂತ ಕೇಳ್ತಾ ಇದ್ದಾಳೆ. ಸಾಕ್ಷಿ ಬೇಕಾ? ಆಧಾರ ಬೇಕಾ? ನೋಡು, ಇದೇ ಆ ಸಾಕ್ಷಿ, ಇದೇ ಆಧಾರ. ಇಷ್ಟು ಸಾಕಾಗತ್ತಾ? ಇದು ಇವಳಿಗೆ ಹೇಗ್ ಸಿಕ್ತು? ಎಲ್ ಸಿಕ್ತು? ಸಿಕ್ಕಿದ್ರು ನಾನು ಮಾತ್ರ ಸಿಕ್ಕಾಕೋಬಾರ್ದು. ಏನದು? ಇದು ಮಾಲನ್ ಕಾಲ್ಗೆಜ್ಜೆ. ಎಲ್ ಸಿಕ್ತು ಅಂತ ಗೊತ್ತಾ? ನಿಮ್ ರೂಮಲ್ಲಿ ಸಿಕ್ತು. ಅಂದ್ರೆ ಅರ್ಥ ಏನು? ಮಾಲಂಗೆ ನೀವೇ ಏನೋ ಮಾಡಿದ್ದೀರಾ, ಹೌದಲ್ವಾ? ಏಯ್, ಬಾಯ್ ಮುಚ್ಚೆ. ನೀನೇನು, ನಿನ್ನ ಸ್ಟೇಟಸ್ ಏನು? ನಮ್ಮಮ್ಮಂಗೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ? ನಿನ್ನಿಂದ ಏನೋ ಕೆಲ್ಸ ಆಗ್ಬೇಕು ಅಂತ ಇಷ್ಟು ದಿನ ಸುಮ್ನೆ ಇದ್ರೆ ಹೊರ್ತು ಅದೇ ಮಾಮೂಲಿ ಭದ್ರಾವತಿ ಆಗಿದ್ದಿದ್ರೆ ಹೆಸರು ಹಿಡಿದು ಕರ್ದಿರೋ ನಿನ್ನನ್ನ ಸಾಯಿಸ್ಬಿಡ್ತಿದ್ರು. ಶಬಾಷ್. ನಾನ್ ಅನ್ಬೇಕಾಗಿರೋ ಮಾತುಗಳನ್ನ, ತೋರಿಸ್ಬೇಕಾಗಿರೋ ಕೋಪನ ನನ್ನ ಮಗಳು ತೋರಿಸ್ತಾ ಇದ್ದಾಳೆ. ಇವತ್ತು ನನ್ನ ಮಗಳು ಅನ್ಸ್ಕೊಂಡಿದ್ದಾಳೆ. ನಿಜಾನೇ, ನಿಮ್ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಎಂತ ಕೀಳ್ಮಟ್ಟಕ್ಕಾದ್ರೂ ಇಳಿತೀರಾ, ಏನ್ ಬೇಕಾದ್ರೂ ಮಾಡ್ತೀರಾ ಅನ್ನೋದಕ್ಕೆ ಈ ಗೆಜ್ಜೆನೇ ಸಾಕ್ಷಿ. ಹೇಳಿ, ನನ್ ಮಾಲ ಎಲ್ಲಿದ್ದಾಳೆ? ಏನ್ ಮಾಡಿದ್ರಿ ಅವಳನ್ನ? ಎಲ್ಲಾದ್ರೂ ಬಚ್ಚಿಟ್ಟಿದ್ದೀರಾ ಅಥವಾ ಸಾಯಿಸ್ಬಿಟ್ರಾ? ನೋಡು, ಮಾಲ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ನೀನ್ ಈ ರೀತಿ ನೋವಲ್ ಮಾತಾಡ್ತಿದ್ಯೋ ಹೊರತು ನಿನ್ನ ಮಾತಿಗೆ ಯಾವ ಅರ್ಥನೂ ಇಲ್ಲ. ನಾನ್ ನಿನ್ ಮಾಲಾಗ್ ಏನೂ ಮಾಡಿಲ್ಲ. ಹೋಗಿ ಹುಡುಕೋ. ಇಲ್ಲ, ನನ್ ಮಾಲ ನನಗ್ ಸಿಗೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಅಂದ್ರೆ ಈ ನಿಶ್ಚಿತಾರ್ಥ ನಡಿಬಾರ್ದು, ಅದೇ ತಾನೇ ಉದ್ದೇಶ? ಹೌದು, ನನ್ ಮಾಲನ್ ವಿಷಯ ಇತ್ಯರ್ಥ ಆಗೋವರೆಗೂ ಈ ನಿಶ್ಚಿತಾರ್ಥ ನಡೆಯಲ್ಲ. ಅಮ್ಮ ಪುಣ್ಯ, ನಿನ್ ಮಾಲನ ಭದ್ರ ಯಾಕೆ ಸಾಯಿಸ್ತಾಳೆ? ಅವಳಲ್ಲಿ ಸಾಕ್ಷಿನ ತೋರಿಸ್ತಾ ಇದ್ರೆ ಏನಕ್ಕೆ ಸಾಯಿಸ್ತಾಳೆ ಅಂತ ಕೇಳ್ತಾ ಇದೆಯಲ್ಲ ಅಮ್ಮಮ್ಮ. ನಿಜವಾಗ್ಲೂ ಅತ್ತೆಗೆ ಯಾವುದೇ ಸಂಬಂಧ ಇಲ್ಲದೆ ಇದ್ರೆ ಮಾಲನ್ ಕಾಲ್ಗೆಜ್ಜೆ ಅತ್ತೆ ರೂಮಲ್ಲಿ ಹೇಗೆ ಬರುತ್ತೆ? ತಂದಿಟ್ರೆ ಇರುತ್ತೆ ಅನಿರುದ್ಧ್. ಅದ್ರ ಅವಶ್ಯಕತೆ ಪುಣ್ಯಂಗಿಲ್ಲ. ಅವಳ ಪರವಾಗಿ ಮಾತಾಡೋ ಅವಶ್ಯಕತೆ ನಿನಗೂ ಇಲ್ಲ. ಏಯ್, ಪುಣ್ಯಂಗೂ ನಿಮ್ಮ ಅಮ್ಮನಿಗೂ ನಡೀತಾ ಇರೋ ಜಗಳದಲ್ಲಿ ನೀನ್ ಯಾಕೆ ಮಧ್ಯದಲ್ಲಿ ಬರ್ತಾ ಇದೀಯಾ? ಸಾಕು.
ಏಯ್ ಪುಣ್ಯ, ಎಲ್ಲದಕ್ಕೂ ಇತಿ ಮಿತಿ ಅಂತ ಇರುತ್ತೆ. ಇಲ್ಲಿವರೆಗೂ ನೀನ್ ಮಾತಾಡಿದಕ್ಕೆಲ್ಲ ಶುಭ ಕಾರ್ಯ ನಡೀತಾಯ್ತು ಅಂತ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನಾನು ಅದೇ ಹೇಳ್ತಿದ್ದೀನಿ ಅಮ್ಮ. ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ದೆ ಮಾಲಾ ಎಲ್ಲಿದ್ದಾಳೆ ಅಂತ ಹೇಳಿ. ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳಲ್ಲಮ್ಮ. ಈ ಕಾರ್ಯಕ್ರಮ ಆದ್ಮೇಲೆ ಎಲ್ರೂ ಸೇರಿ ಹುಡುಕೋಣ. ಈ ನಿಶ್ಚಿತಾರ್ಥ ಮುಗಿಯೋವರೆಗೂ ಸ್ವಲ್ಪ ತಡ್ಕೋ. ಸಾಧ್ಯನೇ ಇಲ್ಲ. ನನ್ನ ಮಾಲನ್ನ ನಾನು ಇವಾಗ್ಲೇ ನೋಡ್ಬೇಕು. ಅಷ್ಟಕ್ಕೂ ಅವಳು ಬದುಕಿದ್ದಳೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ದಿರೋ ವಿಷಯನ ನಿನಗೋಸ್ಕರ ಗೊತ್ತು ಅಂತ ಹೇಳ್ಬೇಕಾ? ಮಾಡ್ದಿರೋ ತಪ್ಪನ್ನ ಮಾಡ್ದೆ ಅಂತ ಒಪ್ಕೋಬೇಕಾ? ನೋಡ್ತಾ ಇದ್ರೆ ಈ ಎಂಗೇಜ್ಮೆಂಟ್ ನಿಲ್ಸೋದಕ್ಕೆ ಏನೋ ಪ್ಲಾನ್ ಮಾಡ್ತಿದ್ಯಾ ಅನ್ಸುತ್ತೆ. ಹೌದಮ್ಮ, ಅವಳಿಗೆ ಭಾವನ್ ಜೊತೆ ನನ್ ಮದ್ವೆ ನಡೆಯೋದು ಇಷ್ಟ ಇಲ್ಲ. ಅದಕ್ಕೆ ಈ ವಿಷಯ ಇಟ್ಕೊಂಡು ನಿಶ್ಚಿತಾರ್ಥನ ನಿಲ್ಸಿ ಆಮೇಲೆ ಭಾವನ್ನ ಕರ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ದಾಳೆ. ಬಾಯ್ ಮುಚ್ಚು. ಏನೇ ಅಂದೆ? ಏಯ್, ಅಮ್ಮ, ನಮ್ಮೇಲೆ ಕೈ ಮಾಡೋದಕ್ಕೆ ಬರ್ತಿದ್ದಾಳೆ ಅಂತಂದ್ರೆ ಇವಳನ್ನ ಕ್ಷಮಿಸ್ಬಾರ್ದಮ್ಮ. ಏನ್ ಮಾಡ್ತೀರಾ? ಹ, ನನ್ ಮಾಲನ್ ಸಾಯಿಸ್ದ ಹಾಗೆ ನನ್ನ ಸಾಯಿಸ್ತೀರಾ? ಸಾಯಿಸ್ಬಿಡ್ತೀನಿ. ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಸಾಯಿಸ್ದೆ ಬಿಡೋದಿಲ್ವೇ ಈ ಭದ್ರಾವತಿ? ನಿನ್ನ ಸಾವಿಗೆ ಮುಹೂರ್ತ ಇಟ್ಟೆ ನಿನ್ನ ಸಾಯಿಸ್ತೀನಿ. ನಿಶ್ಚಿತಾರ್ಥ ಆಗಿದ ತಕ್ಷಣ ನಿನ್ಗೊಂದು ಗತಿ ಕಾಣಿಸ್ತೆ ಬಿಡಲ್ಲ. ನಡಿಯೇ ನಡಿಯೇ ಅತ್ತೆ ಪುಣ್ಯನ್ ಬಿಡಿ ಅತ್ತೆ. ಭಾವ, ನೀನ್ ಸುಮ್ನಿರು. ಬಿಡಿ 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 ನನ್ನ. ನಿಶ್ಚಿತಾರ್ಥ ಮುಗಿದ ಮೇಲೆ ಆಮೇಲೆ ನಿನ್ಗೊಂದು ಗತಿ ಕಾಣಿಸ್ತೀನಿ. ಮಾಲಾ, ನೀ ಸುಮ್ನಿರು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಕೂತ್ಕೊಳ್ಳೋ. ಕೂತ್ಕೋ. ಪರ್ಣಿಕಾ, ನೀನ್ ಕೂತ್ಕೊಮ್ಮ. ವೈನತೇಯ ಪಕ್ಷಿರಾಜ ನಮೋ ನಮಃ. ನಿನ್ ಸಹಾಯ ಬೇಡಿ ನಾಗಲೋಕದಿಂದ ಎಲ್ಲರೂ ಬಂದಿದ್ದಾರೆ. ನಮ್ಮ ಜಾತಿ ಮಧ್ಯೆ ಇರೋ ವೈರತ್ವನ ಮರೆತು ವನಮಾಲೆಯನ್ನ ಪ್ರಸಾದಿಸಿದ್ರೆ ನಾಗಮ್ಮ ಪ್ರಾಣಾಪಾಯದಿಂದ ಬದುಕ್ತಾಳೆ. ಇಲ್ಲಾಂದ್ರೆ ತನ್ನ ಪ್ರಾಣನ ಕಳ್ಕೋತಾಳೆ. ಶತ್ರುಗಳೆಂದು ತಿರಸ್ಕರಿಸ್ತೀಯೋ ಈ ಅಸಹಾಯಕತೆಯನ್ನು ನೋಡಿ ಕರುಣಿಸ್ತೀಯೋ ನಿನ್ನಿಷ್ಟ. ನಾಗಗಳೇ, ಹೋಗಿ ವನಮಾಲೆಯನ್ನು ತಗೊಂಡು ಬನ್ನಿ. ನಾಗಗಳೇ, ನಿಲ್ಲಿ. ವನಮಾಲೆ ತೆಗೆಯೋದಕ್ಕೆ ಗರುಡದೇವ ಅನುಮತಿ ಕೊಟ್ಟಿಲ್ಲ. ಹಾಗಾದ್ರೆ ವನಮಾಲೆನ ಹೇಗ್ ತರದು ನಾಗರಾಜ? ಅದಕ್ಕೊಂದು ದಾರಿ ಇದೆ. ಏನಾ ದಾರಿ? ಯಾರು ಗರ್ಭಗುಡಿಯಲ್ಲಿ ತಾಳೆಗರಿಯನ್ನು ಓದಿ ನಾಗನಿಧಿ ರಹಸ್ಯವನ್ನ ತಿಳ್ಕೊಂಡಿದಾರೋ ಅವ್ರಿಗೆ ಮಾತ್ರನೇ ವನಮಾಲೆ ಸಿಗೋದಕ್ಕೆ ಸಾಧ್ಯ. ಅಂದ್ರೆ ಪುಣ್ಯನ ನಾಗರಾಜ? ಹೌದು, ಪುಣ್ಯಾನೇ.
ಪುಣ್ಯನ್ ಕರ್ಕೊಂಡು ಬಂದ್ರೆ ಮಾತ್ರನೇ ಆ ವನಮಾಲೆ ಸಿಗೋದು. ನಡೀರಿ ಹೋಗೋಣ.